ಸ್ನೇಹಿತರೆ, ನಾವಿವಾಗ ಉಜ್ಜಯಿನಿಯ ಮಹಾಕಾಳೇಶ್ವರನ ದರ್ಶನ ಮುಗಿಸ್ಕೊಂಡು ಇವಾಗ ಅಲ್ಲಿಂದ 4.5 ಕಿಲೋಮೀಟ್ರ್ ದೂರದಲ್ಲಿರುವಂತಹ ಕಾಲಭೈರವೇಶ್ವರನ ದರ್ಶನಕ್ಕೆ ಬಂದಿದ್ದೀವಿ. ಬನ್ನಿ ಹೋಗ್ಬರೋಣ. ವೀಕ್ಷಕರೇ, ಇಲ್ಲಿನ ವಿಶೇಷತೆ ಏನಪ್ಪ ಅಂತಂದರೆ, ನಾವು ದೇವಸ್ಥಾನಗಳಿಗೆ ಹೇಗೆ ಹಣ್ಣು ಕಾಯಿ ಪೂಜೆಯನ್ನು ನೈವೇದ್ಯವಾಗಿ ಕೊಡ್ತೀವೋ ಪೂಜೆ ಮಾಡ್ಸೋಕ್ಕೆ ಅಂತೇಳಿ, ಇಲ್ಲಿ ಇದೇ ರೀತಿ ಹಣ್ಣು ಕಾಯಿನ ಜೊತೆಗೆ ಮದ್ಯಪಾನ ಸರ್ಟಿಫೈಡ್. पूरे गवर्नमेंट ही बेकार किया है. लैब का टेस्ट क्या है? होगा जो पहले का है वो हमारा है, और अभी जो आप करके लाओगे वो आपका है. ठीक है, आपका आधार, आपका नाम, पता, एड्रेस और फोन नंबर. ठीक है. ಸ್ನೇಹಿತರೆ, ಇವಾಗ ನಾವು ಉಜ್ಜಯಿನಿಯಿಂದ ಕಾಲಭೈರವೇಶ್ವರ ದೇವಸ್ಥಾನ ದರ್ಶನ ಮಾಡ್ಕೊಂಡು ರೈಲ್ವೆ ಸ್ಟೇಷನ್ಗೆ ಬಂದ್ವಿ. ಆದರೆ ಇವತ್ತು ಅಲ್ಲಿ ಟ್ರೈನ್ ಇಲ್ಲ, ನಾಳೆ ಮಧ್ಯಾಹ್ನ ಇರೋದಂತೆ. ಸೊ ಹಂಗಾಗಿ ನಾಳೆ ಮಧ್ಯಾಹ್ನ ತನಕ ಏನು ಮಾಡೋದು ಅಂತ ಹೇಳಿ ತಲೆ ಓಡಿಸಿದ್ದಕ್ಕೆ ತಲೆಯಲ್ಲಿ ಒಂದು ಪ್ಲ್ಯಾನ್ ಹೊಳಿತು. ಏನಪ್ಪ ಅಂತಂದರೆ, ಇಲ್ಲೇ 150 ಕಿಲೋಮೀಟ್ರ್ ದೂರ ಇರೋವಂತಹ ಇನ್ನೊಂದು ಜ್ಯೋತಿರ್ಲಿಂಗದ ದರ್ಶನವನ್ನು ಮಾಡ್ಕೊಬರೋಣ. ಬಸ್ಸಿಗೆ ಹೋಗೋಣ ಅಂದ್ಕೊಂಡೆ, ಟ್ರೈನು ಇಲ್ವಂತೆ ಅಲ್ಲಿಗೆ 150 ಕಿಲೋಮೀಟ್ರಿಗೆ. ಬಸ್ಸಿಗೆ ಹೋಗೋಣ ಅಂದರೆ ನಮ್ಮ ಜನಾರ್ದನ್ ನಾಯ್ಡು ಅವರು ಬಸ್ಸು ಹತ್ತೇ ಇಲ್ಲ ಲೈಫಲ್ಲಿ, ಈಗಲೂ ಹತ್ತಲ್ಲ ಅಂತೇಳಿ ಕೂತ್ಕೊಂಡಿದ್ದಾನೆ. ಟ್ಯಾಕ್ಸಿಗೆ ಹೋಗೋಣ ಅಂದರೆ 6-7 ಸಾವಿರ ರೂಪಾಯಿ ಕೇಳ್ತಾ ಇದ್ದಾರೆ. ಸೊ ಹಂಗಾಗಿ ಏನು ಮಾಡಿದ್ವಿ ಅಂದರೆ ಬೈಕ್ ರೆಂಟ್ ತೊಗೊಂಡ್ವಿ. ಒಂದು ಹೋಂಡಾ ಶೈನ್ ತೊಗೊಂಡಿದ್ವಿ, ಇನ್ನೊಂದು ಯಾವುದಾದ್ರು ಪಲ್ಸರ್ ತೊಗೊಂಡಿದ್ವಿ. ಕಾರ್ತಿಕ್ ಅವ್ರು ಅಲ್ಲೇ ರೆಡಿ ಆಗಿಬಿಟ್ರು. ಡಿಲಕ್ಸ್, ಓಕೆ, HF ಡಿಲಕ್ಸ್ ತೊಗೊಂಡ್ವಿ. HF ಡಿಲಕ್ಸ್ ಒಂದು ಮತ್ತು ಹೋಂಡಾ CB ಶೈನ್ ಒಂದು, 2 ಗಾಡಿ ತೊಗೊಂಡು ಇವಾಗ ಪಟ್ಟಣಗೆ 150 ಕಿಲೋಮೀಟ್ರ್ ಡ್ರೈವ್ ಮಾಡ್ತೀವಿ. ನೈಟ್ ಆಗಿದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ. ಎಲ್ಲ ಇವನು ಮಾಡಿದ್ದು ಜಾನಿಯಿಂದ ನೈಟಲ್ಲಿ ರೈಡ್ ಮಾಡೋಂಗೆ ಆಯಿತು. ಅಂತೂ ಗಾಡಿ ರೆಡಿ ಆಯಿತು. ಇವಾಗ ಇಲ್ಲಿ ಹಿಂದ್ಗಡೆ ಒಂದು ಸ್ಲೀಪಿಂಗ್ ಬ್ಯಾಗ್ ಇದೆ. ಗಾಡಿಯವರು ಹೋಂಡಾ ಶೈನ್ ತೊಗೊಂಡಿದ್ದಾರೆ. ಹೀಗೆ ನಮ್ಮ ಕಾರ್ತಿಕ್ ಸರು ಆಲ್ರೆಡಿ ಫುಲ್ಲು ಪ್ಯಾಕಪ್ ಆಗಿದ್ದಾರೆ. ಇದು ಸ್ಲೀಪಿಂಗ್ ಬ್ಯಾಗ್ ಕಾರ್ತಿಕ್ ಸರ್ದು. ನಾವು ಹೀರೋ HF ಡಿಲಕ್ಸ್ ತೊಗೊಂಡಿದ್ದೀವಿ. ಬನ್ನಿ ಇವಾಗ ಇನ್ನೊಂದು ಜ್ಯೋತಿರ್ಲಿಂಗ ದರ್ಶನನ ಮಾಡ್ಕೊಂಡ್ಬರೋಣ. ಪಕ್ಕ ನನಗಂತೂ ನಮ್ಮಮ್ಮ ಮನೆಯಿಂದ ಹೊರಗಡೆ ಹಾಕುತ್ತೆ. ನಮ್ಮಮ್ಮ ಮನೆಯಿಂದ ಹೊರಗಡೆ ಹಾಕೋದಲ್ಲದೆ ಜಾನಿಯನಿಗೂ ಕೂಡ ಅವರಮ್ಮ ಸರಿಯಾಗಿ ಬೈತಾರೆ. ಇನ್ನೊಂದ್ಸತಿ ಹೇಳು. ಫ್ರೆಂಡ್ಸ್, ಇವಾಗ ಪೆಟ್ರೋಲ್ ಹಾಕ್ಸ್ಕೊಂಡಕ್ಕೆ ಬಂದಿದ್ದೀವಿ. ಎಷ್ಟಣ್ಣ? 5 लीटर बस. ओ भैया, हाँ 5 लीटर. उस गाड़ी के लिए 5, इस गाड़ी के लिए 5. 80-90 ಕಿಲೋಮೀಟ್ರ್ ಹೋಗ್ಬೇಕಷ್ಟೇ. ಅಣ್ಣ, ಇನ್ನು ನೆಕ್ಸ್ಟ್ ಸರ್ಕಲ್ ಹೋಗಿ ರೈಟ್ ಆಗೋದು. ಬನ್ನಿ. ಇನ್ನು ನೈಟ್ ಹೊತ್ತೆ ಇನ್ನು ಇಷ್ಟು ರಶ್ ಇದೆ. ಇನ್ನು ಡೇ ಹೊತ್ತು ಇಲ್ಲೆಲ್ಲ ಎಷ್ಟು ರಶ್ ಇರ್ಬೋದು. ಓಹೋ, ಗಾಡಿ ಬೇರೆ ಹಿಡಿತಾ ಇದ್ದಾರೆ ಗುರು. ಇವಾಗ ನೋಡಿದ್ರೆ ನಾವು ಇನ್ನೂ 2 ಟೋಲ್ ಎದುರಿಸ್ಕೊಂಡು ಬೇರೆ ಬಂದಿದ್ದೀವಿ. ಈಗ ನೋಡಿದ್ರೆ ಗಾಡಿ ಹಿಡಿತಾರೆ. ಜಾನಿಯವರೆಲ್ಲ ನುಗ್ಗಿಸ್ತಾ ಇದ್ದಾರೆ. ಮುಂದೆ ಹೋಗಿದ್ದಾರೆ. ಹಾಂ, ಕರ್ನಾಟಕದಲ್ಲೂ ನೈಟ್ ಎಷ್ಟು ರಶ್ ಇದ್ದಾರೆ. ಹೆವಿ ರೋಡ್ ಇದೆ ಇಲ್ಲಿ. ಎಷ್ಟೇ ಹುಷಾರಾಗಿದ್ರು ಕೂಡ ವೇಸ್ಟೇ, ಮೈಯೆಲ್ಲ ಕಣ್ಣಾಗಿರ್ಬೇಕು. ಇಲ್ಲಿ ತುಂಬ ಹೆವಿ ರೋಡ್ಸ್ ಇವೆಲ್ಲ. ಅಪ್ಪ, ಈ ರೋಡಲ್ಲೆಲ್ಲ ತುಂಬ ರಾಬ್ ಬಿಡೋದು. ಫ್ರೆಂಡ್ಸ್, ಆ್ಯಕ್ಚುಲಿ ಇವಾಗ
ಘಾಟ್ ಹತ್ರ ಇದ್ದೀವಿ. ಬೇರು ಘಾಟಿಂದ ಹಿಂದೆ ಇದ್ದೀವಿ. ವಿಷಯ ಏನಪ್ಪ ಅಂತ ಅಂದರೆ ಬೇರು ಘಾಟು ತುಂಬ ಡೇಂಜರಸ್ ಆಗಿದೆ.